In this video today, I have to make you all how to making ing forms of the words. Generally, common thinking is it is very easy thing. It is nothing but adding ing to all the verbs. So it is not so what we have believed. If we go to know depthly, as per the rules we have to follow, definitely we have to learn specifically how to do, what are the rules to be followed in each category. Generally, I summarized all 3 to 5 rules into 4 rules to avoid the irritation and confusions to the learners. As I give an example with the each heading, we can definitely know how to do. It is for needed while we are using the continuous tenses and also gerund form. Lot of difference between gerund form and continuous tense. Continuous tense is showing the progressive. Progressing means whether it may be present continuous tense or past continuous tense or either it may be future continuous tense. We have to show the continuously the work is happening. We have to do this form. That means ing form. Typing, reading, eating to show the progressively the work is going on to show that. That's why I selected this topic for the new learners and also any aged professionals also. ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಯಾಕಂದ್ರೆ ಬುಕ್ಸಲ್ಲಿ ಮತ್ತೆ ನಾವು ಬೇರೆ ಕಡೆ ನೋಡಿದಾಗ ರೂಲ್ಸ್ ಅನ್ನ ಕೊಟ್ಬಿಟ್ಟಿರ್ತಾರೆ, ಅರ್ಥ ಆಗದೇನೆ ಕಲಿಕೆ ಆಗೋದು ಹೇಗೆ ಮಕ್ಕಳಿಗೆ. ಹಾಗಾಗಿ ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ಇನ್ ಕನ್ನಡ ಟು ಮೇಕ್ ಲರ್ನಿಂಗ್ ವೆಲ್. ಬನ್ನಿ ಹಾಗಾದ್ರೆ ನೋಡೋಣ. ನೋಡ್ಲಿಕ್ಕೆ ಮೊದಲೇ ಐ ಒನ್ಸ್ ಅಗೈನ್ ರಿಮೈಂಡ್ ಟು ಸಬ್ಸ್ಕ್ರೈಬ್ and like my all videos to make me also grown up towards giving you the good and worthful videos towards learning the English fluently. Okay, thank you. Once again, welcome you all. In making forms of the ing forms of the verb, some rules have to be followed. The first rule is have to add ing at the end of the verb directly. It means, as given in example, read plus ing, reading, the main base verb. One more thing I have to remember you all. ನಾವು ಯಾವಾಗಲೂ ing ಫಾರ್ಮ್ ಮಾಡಬೇಕಾದಾಗ ನಾವು ಯಾವಾಗಲೂ ಕೂಡ ಬೇಸ್ ಫಾರ್ಮ್ ಏನಿದೆ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಲ್ಲ, ಈ ಟೆನ್ಸ್ಗೆ ಮಾತ್ರ ಮಾಡಬೇಕು ಹೊರತು ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ಗೆ ಮಾಡಲಿಕ್ಕೆ ಹೋದರೆ ತುಂಬ ಅನರ್ಥವಾಗುತ್ತೆ, ಆಗೋದೇ ಇಲ್ಲ. ಹಾಗಾಗಿ ನೀವು ಬೇಸ್ ಫಾರ್ಮ್ ಏನಿದೆ ಎಲ್ಲ ಕಡೆ ಇರಲಿ, ಯಾವುದೇ ಕೆಟಗರಿ ಯಾವುದೇ ರೂಲ್ಸ್ ಎಲ್ಲ ಆಗಿರಲಿ, ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗೆ ನಾವು ing ಫಾರ್ಮ್ನ ಆಡ್ ಮಾಡ್ತಾ ಹೋಗ್ಬೇಕು ಹೊರತು ಕೆಲವರು ಗೊತ್ತಿಲ್ಲದೇ ವೆಂಟಿಂಗ್, ವಾಂಟಿಂಗ್ ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ರಾಂಗ್ ಆಗುತ್ತೆ. ಸೊ ಫಸ್ಟ್ ರೂಲ್ ನಾವು ಫಾಲೋ ಮಾಡೋದಾದ್ರೆ ರೀಡ್ ಅಥವಾ ಈಟ್ ಅಥವಾ ಪ್ಲೇ ಅಂತ ಕೊಟ್ಟರೆ ನಾವು ಏನು ಮಾಡ್ತೀವಿ ಅಲ್ಲಿ ing ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಎಲ್ಲಿ ಅಟ್ ದ ಎಂಡ್ ಆಫ್ ದ ವರ್ಬ್. ವರ್ಬ್ ಅಂದರೆ ಇವೇನೆ ಆ್ಯಕ್ಷನ್ ವರ್ಡ್. ರೀಡ್ ಅನ್ನೋದು ಆ್ಯಕ್ಷನ್ ವರ್ಡು, ಡೈರೆಕ್ಟಾಗಿ ing ಆ್ಯಡ್ ಮಾಡುವಂಥದ್ದು ರೀಡಿಂಗ್ ಆಗುತ್ತೆ. ಈಟ್ ಡೈರೆಕ್ಟಾಗಿ ing ಆ್ಯಡ್ ಮಾಡಿದ್ದೀವಿ, ಈಟಿಂಗ್ ಆಗಿದೆ. ಪ್ಲೇ ಡೈರೆಕ್ಟಾಗಿ ing ಆ್ಯಡ್ ಮಾಡಿದ್ದೀವಿ, ಪ್ಲೇಯಿಂಗ್ ಅಂತ ಆಗುತ್ತೆ. ಇದು ಫಸ್ಟ್ ರೂಲ್. ಅದೇ ಇದೇ ಥರದ ಇನ್ನೂ ಸುಮ್ಮನೆ ಎಲ್ಲ ಉದಾಹರಣೆಗಳನ್ನು ನೀವು ತಗೊಂಡ್ರೆ ನಿಮಗೆ ಇನ್ನಷ್ಟು ಮನವರಿಕೆ ಆಗುತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೂರು ಎಕ್ಸಾಂಪಲ್ಸನ್ನು ತಗೊಳ್ತೀನಿ. ಹಾಗೆ ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಹ್ಯಾವ್ ಟು ರಿಮೂವ್ ಆರ್ ಡ್ರಾಪ್ ದ ಲಾಸ್ಟ್ ಲೆಟರ್. ಮೇನ್ಲಿ ದಟ್ ಶುಡ್ ಬಿ ಇ, ವೊವೆಲ್ ಲೆಟರ್ ಇ ಆಗಿರುತ್ತೆ. ಅದನ್ನೇನು ಮಾಡಬೇಕು, ಬಿಫೋರ್ ಅಡಿಂಗ್ ing ಆಡ್ ಮಾಡ್ಲಿಕ್ಕೂ ಮೊದಲೇ ಕೊಟ್ಟಿರ್ತಕ್ಕಂಥ ವರ್ಬ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಇರ್ತಕ್ಕಂಥ ಆಕ್ಷನ್ ವರ್ಡ್ ಅಲ್ಲಿ ಎಂಡಿಂಗ್ ಲೆಟರ್, ಎಸ್ಪೆಷಲಿ ವೊವೆಲ್ ಲೆಟರ್ ಆಗಿರುತ್ತೆ, ಅದು ಇ ಇರುತ್ತೆ ನೋಡಿ. ಡ್ಯಾನ್ಸ್ ಅನ್ನೋದ್ರಲ್ಲಿ ಇ ಅನ್ನು ರಿಮೂವ್ ಮಾಡಿ ಆಗಲ್ಲ ing ಆಡ್ ಮಾಡಿದ್ರೆ ಡ್ಯಾನ್ಸಿಂಗ್ ಆಗ್ತದೆ. ಹಾಗೆ ರೈಟ್, ಇಲ್ಲೂ ಕೂಡ ಲಾಸ್ಟ್ ವೊವೆಲ್ ಲೆಟರ್ ಇ ನ ರಿಮೂವ್ ಮಾಡಬೇಕು, ಆಮೇಲೆ ing ಆಡ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ರೈಟಿಂಗ್, ಪರ್ಫೆಕ್ಟ್ ಆಗುತ್ತೆ. ಹಾಗೆ ರೈಡ್, RIDE, ಇಲ್ಲೂ ಕೂಡ ಲಾಸ್ಟ್ ಲೆಟರ್ ವೊವೆಲ್ ಇ ನ ರಿಮೂವ್ ಮಾಡಬೇಕು, ಆಮೇಲೆ ing ಆಡ್ ಮಾಡಿದ್ರೆ ರೈಡಿಂಗ್ ಅಂತ ಆಗುತ್ತೆ. ಇದು ಇಸ್ ದ ಸೆಕೆಂಡ್ ರೂಲ್. ಹಾಗೆ ಥರ್ಡ್ ರೂಲ್ ಏನಪ್ಪ ಹೇಳುತ್ತೆ ಅಂತಂದ್ರೆ, ಇಲ್ಲೇ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಹ್ಯಾವ್ ಟು ಚೇಂಜ್ IE ಇಂಟು Y ಬಿಫೋರ್ ಆ್ಯಡಿಂಗ್ ing ಅನ್ನೋದನ್ನ ಎಲ್ಲದಕ್ಕೂ ಆ್ಯಡ್ ಮಾಡಲಿಕ್ಕೆ ಸಿಲೆಬಸ್. ಆದರೆ ಅದಕ್ಕೂ ಮೊದಲೇ ಈ ಥರ್ಡ್ ರೂಲ್ ಏನು ಹೇಳುತ್ತೆ, TIE, ಟೈ, ಕಟ್ಟು,
ಇಲ್ಲಿರ್ತಕ್ಕಂಥ ಐ ಮತ್ತು ಈ ಎರಡೂ ಕೂಡ ವೆವೆಲ್ ಆಗಿದೆ. ನಾವು ಐ ಎನ್ ಜಿ ಫಾರ್ಮ್ ಚೇಂಜ್ ಮಾಡ್ಕೊಳ್ಳುವಾಗ ಇವನ್ನ ರಿಮೂವ್ ಮಾಡ್ತಾ ಇಲ್ಲ, ಕನ್ವರ್ಟ್ ಮಾಡ್ಕೊತಾ ಇದೀವಿ. ಐ ಇ ಶುಡ್ ಬಿ ಚೇಂಜ್ಡ್ ಇಂಟು ವೈ ಅಲಾಂಗ್ ವಿತ್ ಐ ಎನ್ ಜಿ. ಸೊ ಟೈಯಿಂಗ್ ಅಂತ ಆಗುತ್ತೆ. ಹಾಗೆ ಲೈ LIE, ಇಲ್ಲಿ ಈ ಐ ಮತ್ತೆ ಈ ಎರಡನ್ನು ಕೂಡ ವೈ ಆಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಐ ಎನ್ ಜಿನ ಆಡ್ ಮಾಡಿದ್ರೆ ಲೈಯಿಂಗ್ ಅಂತ ಆಗುತ್ತೆ. ಹಾಗೆ ಡೈನಲ್ಲೂ ಕೂಡ ಐ ಈ ಎರಡನ್ನು ಕೂಡ ಚೇಂಜ್ ಮಾಡಿ ವೈ ಮಾಡಿಕೊಂಡು ಐ ಎನ್ ಜಿನ ಆಡ್ ಮಾಡಿದ್ರೆ ಡೈಯಿಂಗ್ ಅಂತ ಆಗುತ್ತೆ. ಇಟ್ ಈಸ್ ದ ಥರ್ಡ್ ರೂಲ್ ಇನ್ ಮೇಕಿಂಗ್ ದ ಐ ಎನ್ ಜಿ ಫಾರ್ಮ್. ದ ಲಾಸ್ಟ್ ಏನದು? ಹ್ಯಾವ್ ಟು ಆಡ್ ಒನ್ ಮೋರ್ ಲಾಸ್ಟ್ ಕಾನ್ಸನೆಂಟ್ ಆಫ್ ಸ್ಟ್ರೆಸ್ಡ್ ಸಿಲೆಬಲ್ಡ್ ವರ್ಬ್ ಬಿಫೋರ್ ಆಡಿಂಗ್ ದ ಐ ಎನ್ ಜಿ. ಏನಿದು ಸ್ಟ್ರೆಸ್ಡ್ ಅಂದ್ರೆ? ನೋಡಿ, ನಾವು ಎಲ್ಲ ವರ್ಬನ್ನು ಹೇಳುವಾಗ ನಾವು ಸ್ಟ್ರೆಸ್ ಮಾಡಿ ಹೇಳೋಲ್ಲ. ಇಲ್ಲಿ ಸುಮ್ಮನೆ ಜಸ್ಟ್ ರೀಡ್ ಅಂತೀವಿ, ಡ್ಯಾನ್ಸ್ ಅಂತೀವಿ, ರೈಟ್ ಅಂತೀವಿ. ಬಟ್ ಇಲ್ಲಿ ಕೊಟ್ಟಿರುವಂತಹ ಮೈನ್ ಆಗಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗಳು ನೋಡಿ, ರನ್ ಅಂತ ಹೇಳ್ತೀವಿ, ಸ್ವಿಮ್ ಅಂತ ಹೇಳ್ತೀವಿ, ಹಾಗೆ ಟ್ರಾವೆಲ್ ಅಂತ ಹೇಳ್ತೀವಿ, ಪ್ರಿಫರ್ ಅಂತ ಹೇಳ್ತೀವಿ, ರೆಫರ್ ಅಂತ ಹೇಳ್ತೀವಿ, ಕಟ್ ಅಂತ ಹೇಳ್ತೀವಿ, ಸಿಟ್ ಅಂತ ಹೇಳ್ತೀವಿ. ಈ ವರ್ಬ್ಸ್ ಅನ್ನು ಹೇಳುವಾಗ ಕೊನೆ ಕಾನ್ಸನೆಂಟ್ ಏನಿದೆ, ಈ ರನ್ ನಲ್ಲಿ ಎನ್ ಆಗಿರಬಹುದು, ಸ್ವಿಮ್ ಅಲ್ಲಿ ಎಂ ಆಗಿರಬಹುದು, ಅಥವಾ ಟ್ರಾವೆಲ್ ನಲ್ಲಿ ಎಲ್ ಆಗಿರಬಹುದು, ಪ್ರಿಫರ್ ಅಥವಾ ರೆಫರ್ ಅನ್ನೋದ್ರಲ್ಲಿ ಆರ್ ಆಗಿರಬಹುದು. ಇವುಗಳನ್ನ ಮತ್ತೆ ಕಟ್, ಸಿಟ್, ಪುಟ್ ಅಂತ ಹೇಳುವಾಗ ಈ ಲಾಸ್ಟ್ ಕಾನ್ಸನೆಂಟ್ ಏನಿದೆ ಸ್ಟ್ರೆಸ್ ಆಗಿ ಬರುತ್ತೆ. ಜಾಸ್ತಿ ಹೆಚ್ಚು ಸ್ಟ್ರೆಸ್ ಆಗಿ ಹೆಚ್ಚು ನಾವು ಬ್ರೆತ್ ಅನ್ನ ಕೊಟ್ಟು ಅದನ್ನ ಪ್ರೊನೌನ್ಸ್ ಮಾಡೋದ್ರಿಂದ ಆಮೇಲೆ ಸ್ಟ್ರೆಸ್ ಸಿಲೆಬಲ್ ಅಂತ ಕರಿತೀವಿ. ಇವನ್ನ ಎನ್ ಜಿ ಫಾರ್ಮ್ ಕನ್ವರ್ಟ್ ಮಾಡುವಾಗ ಯಾವುದು ಸ್ಟ್ರೆಸ್ಡ್ ಆಗುತ್ತೆ ಲೆಟರ್, ಈಗ ಎನ್ ಇರ್ತಲ್ಲ, ಎನ್ ಇಸ್ ದ ಲಾಸ್ಟ್ ಕಾನ್ಸನೆಂಟ್ ಆಫ್ ದ ವರ್ಡ್ ರನ್. ಇಲ್ಲಿ ಒನ್ ಮೋರ್ ಎನ್ ಅನ್ನ ಆಡ್ ಮಾಡ್ಕೋಬೇಕು ಬಿಫೋರ್ ಐ ಎನ್ ಜಿ. ಐ ಎನ್ ಜಿನ ಆಡ್ ಮಾಡ್ಲಿಕ್ಕೆ ಮೊದಲೇ ಇನ್ನೊಮ್ಮೆ ನೋಡಿ ಎನ್ ಅನ್ನ ಮತ್ತೆ ಆಡ್ ಮಾಡಿ ಐ ಎನ್ ಜಿನ ಆಡ್ ಮಾಡಿದ್ರೆ ರನ್ನಿಂಗ್ ಆಗುತ್ತೆ. ಇಲ್ಲಿ ಹಾಗೆ ನೋಡಿ, ಸ್ವಿಮ್ ಅಲ್ಲಿ ಎಂ ಲಾಸ್ಟ್ ಕಾನ್ಸನೆಂಟ್ ಆಗಿದೆ, ಸ್ಟ್ರೆಸ್ ಆಗುತ್ತೆ. ಅದನ್ನ ಮತ್ತೆ ಎಂ ಇನ್ನೊಂದು ಸರಿ ಆಡ್ ಮಾಡ್ಕೊಂಡು ಐ ಎನ್ ಜಿ ಮಾಡಿದ್ರೆ ಸ್ವಿಮ್ಮಿಂಗ್ ಆಗುತ್ತೆ. ಇಲ್ಲಿ ಕೂಡ ಟ್ರಾವೆಲ್ ಪ್ಲಸ್ ಎಲ್, ಅದನ್ನ ನಾನು ರೀಡಿಂಗ್ ಅಲ್ಲಿ ಅಂಡರ್ಲೈನ್ ಮಾಡಿ ತೋರಿಸಿದ್ದೀನಿ. ಐ ಎನ್ ಜಿ ಆಡ್ ಮಾಡಿದ್ರೆ ಟ್ರಾವೆಲ್ಲಿಂಗ್ ಅಂತ ಆಗುತ್ತೆ. ಹಾಗೆ ಪ್ರಿಫರ್ ಅಥವಾ ರೆಫರ್ ಅಲ್ಲಿ ಕೂಡ ಆರ್ ಅನ್ನೋದು ಲಾಸ್ಟ್ ಲೆಟರ್ ಆಗಿರುತ್ತೆ, ಕಾನ್ಸನೆಂಟ್ ಆಗಿರುತ್ತೆ, ಸ್ಟ್ರೆಸ್ಫುಲ್ ಆಗಿರುತ್ತೆ. ಹಾಗಾಗಿ ಅದನ್ನ ಮತ್ತೆ ಇನ್ನೊಮ್ಮೆ ಆರ್ ಆಡ್ ಮಾಡ್ಕೊಂಡು ಐ ಎನ್ ಜಿನ ಆಡ್ ಮಾಡಿದ್ರೆ ಪ್ರಿಫರಿಂಗ್ ಅಂತ ಆಗುತ್ತೆ. ಈ ರೀತಿನಲ್ಲಿ ನಾವು ಇದೊಂದು ಒಂದು ಅಕ್ಷರ ತಾನೆ, ಒಂದು ಲೆಟರ್ ತಾನೆ, ಐ ಎನ್ ಜಿ ಅಂತ ಎಲ್ಲಕ್ಕೂ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋದ್ರೆ ನಾವು ಒಂದೊಂದು ಮಾರ್ಕಲ್ಲೇ ಗೌರ್ಮೆಂಟ್ ಜಾಬನ್ನು ಕೇಳ್ಕೊತೀವಿ, ಆಪರ್ಚುನಿಟೀಸ್ನ ಕೇಳ್ಕೊತೀವಿ, ಎಕ್ಸಾಮಲ್ಲಿ ಮಾರ್ಕ್ಸನ್ನು ಕೇಳ್ಕೊತೀವಿ. ಹಾಗಾಗಿ ಯಾವುದನ್ನು ಕೂಡ ಕೇರ್ಲೆಸ್ ಮಾಡಿದೆ ನಾವು ಕಲಿತಾ ಹೋದರೆ ಗ್ರ್ಯಾಜುವಲಿ ಇದು ನಮ್ಮ ಲೈಫ್ಗೂ ಬೇಕಾಗುತ್ತೆ, ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ಗೂ ಬೇಕಾಗುತ್ತೆ, ನಾಲೆಡ್ಜ್ಗೂ ಬೇಕಾಗುತ್ತೆ. ಎಲ್ಲ ಜನ್ರೇಷನ್ಸ್ಗೂ ಕೂಡ ನಾವು ಮುಂದೆ ಕಲಿಸ್ಕೊಡ್ಲಿಕ್ಕೆ ಅನುವಾಗ್ತದೆ. ಹಾಗಾಗಿ ಕೇರ್ಲೆಸ್ ಮಾಡಿದೆ ಇವೆಲ್ಲವನ್ನ ನೀವು ಇನ್ನೊಂದು ಸಾರಿ ಅರ್ಥ ಮಾಡಿಕೊಂಡು ಇನ್ನೊಂದು ಸಾರಿ ಇದನ್ನು ರೀಗ್ಲಾನ್ಸ್ ಮಾಡಬೇಕಾದ್ರೆ ಇದೇ ವಿಡಿಯೋನ ಮತ್ತೊಮ್ಮೆ ನೋಡಿ, ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದಷ್ಟು ನಿಮಗೆ ಮನವರಿಕೆ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಥ್ಯಾಂಕ್ಫುಲ್ ಆಗಿ ನಿಮಗೆ ಗುಡ್ ಬೈ ಅಂತ ಇದ್ದೀನಿ. ಥ್ಯಾಂಕ್ ಯು, ಗುಡ್ ಬೈ.